ನಮಸ್ತೆ ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ರತ್ನ ಪ್ರಪಂಚ ಚಾನಲ್ನಲ್ಲಿ. ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರು. ನಮಗೆಲ್ಲ ಅನಿಸುತ್ತೆ ಯೂಟ್ಯೂಬಲ್ಲಿ ವಿಡಿಯೋಗಳನ್ನ ಹಾಕಿದ ತಕ್ಷಣವೇ ನಮಗೆ ವ್ಯೂಸ್ ಬರ್ತಾ ಇಲ್ಲ, ಒಂದೇ ವ್ಯೂ ಬರುತ್ತೆ, 2 ವ್ಯೂಸ್ ಬರುತ್ತೆ, ಆಮೇಲೆ ವ್ಯೂಸೇ ಬರಲ್ಲ. ಕೆಲವೊಬ್ಬರು ವಿಡಿಯೋಗಳಿಗೆಲ್ಲ ಎಷ್ಟು ಚೆನ್ನಾಗಿ ವ್ಯೂಸ್ಗಳು ಬರ್ತವೆ, ತುಂಬ ಲೈಕ್ಸ್ ಬರ್ತವೆ ಅಂತೇಳ್ಬಿಟ್ಟು ಎಲ್ಲರಿಗೂ ಯೋಚನೆ ಆಗಿರುತ್ತೆ. ಸೊ ಯಾಕೆ ಆ ರೀತಿ ಬರ್ತವೆ ಅಂದರೆ ಬೇರೆಯವ್ರು ಮಾಡುವಂಥ ವಿಡಿಯೋಗಳಿಗೆ ಯಾಕೆ ಅಷ್ಟೊಂದು ವ್ಯೂಸ್ಗಳು ಬರ್ತವೆ, ನೀವು ಮಾಡುವಂಥ ವಿಡಿಯೋಗಳಿಗೆ ಯಾಕೆ ವ್ಯೂಸ್ ಬರ್ತಾ ಇಲ್ಲ ಅಂದರೆ ಅದಕ್ಕೆ ಒಂದು ಟೆಕ್ನಿಕ್ಸನ್ನು ಹೇಳ್ತೀನಿ, ಕೇಳ್ಕೊಳ್ಳಿ. ಸೊ ವ್ಯೂಸನ್ನು ಬರಬೇಕು, ತುಂಬ ಚೆನ್ನಾಗಿ ವ್ಯೂಸ್ ಆಗಬೇಕು ನಿಮ್ಮ ವಿಡಿಯೋಗಳಿಗೆ ಅಂತಂದರೆ ಮೊದಲು ನಾವು 3 ಥಿಂಗನ್ನು ಅಂದರೆ 3 ವಿಷಯಗಳನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಯಾವುದು ಅಂದರೆ ಮೊದಲು ಕಂಟೆಂಟ್ ಇಂಪಾರ್ಟೆಂಟು. ಅಂದರೆ ನಾವು ಮಾಡುವಂತಹ ವಿಡಿಯೋದ ಕಂಟೆಂಟ್ ತುಂಬ ಮುಖ್ಯ ಆಗುತ್ತೆ, ಮೊದಲನೇ ಪಾಯಿಂಟು. ಇನ್ನು 2ನೇ ಪಾಯಿಂಟ್ ಏನಂದರೆ ನಮ್ಮ ಒಂದು ವಿಷಯದ ಒಂದು ಹಾಕಿದ ತಕ್ಷಣ ಅಂದರೆ ವಿಡಿಯೋ ಹಾಕಿದ ತಕ್ಷಣ ಅದು ಥಂಬ್ನೇಲನ್ನು ತುಂಬ ಚೆನ್ನಾಗಿ ಹಾಕಬೇಕು. ಅದಾದ ನಂತರ ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ ಮತ್ತು ಟ್ಯಾಗ್ಸ್ ಮತ್ತು ಹ್ಯಾಶ್ ಟ್ಯಾಗ್ಸ್ಗಳನ್ನು ಚೆನ್ನಾಗಿ ಹಾಕಬೇಕು. ಹಂಗೆ ಹಾಕಿದರೆ ಏನಾಗುತ್ತೆ, ನಿಮ್ಮ ಒಂದು ವಿಡಿಯೋಗಳೇನಾಗುತ್ತೆ ಸರ್ಚಲ್ಲಿ ಹೋಗುತ್ತೆ. ಸೊ ಸರ್ಚಲ್ಲಿ ಹೋದ ತಕ್ಷಣ ಏನಾಗುತ್ತೆ, ಆ ಒಂದು ಸರ್ಚಲ್ಲಿ ಯಾರಾದರೂ ಒಂದು ಅಂದರೆ ವಿಷಯವನ್ನು ಸರ್ಚ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನೀವು ಟ್ಯಾಗ್ಸ್ ಹ್ಯಾಶ್ ಟ್ಯಾಗ್ಸ್ ಆಗಿ ಇರ್ತೀರಲ್ಲ, ಡೈರೆಕ್ಟಾಗಿ ನಿಮ್ಮ ಒಂದು ವಿಡಿಯೋಲಿ ಯೂಟ್ಯೂಬಲ್ಲಿ ನಿಮ್ಮಲ್ಲಿ ಶೋ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ತುಂಬ ಜನ ವ್ಯೂಸ್ ಬರ್ತಾರೆ, ತುಂಬ ವ್ಯೂಸ್ ಕೂಡ ಆಗುತ್ತೆ. ಸೊ ನಾವು ಯಾವುದೇ ಕಾರಣಕ್ಕೂ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ಅಂದ ತಕ್ಷಣ ಸುಮ್ಮನೆ ಹೇಗೋ ಕೆಲವೊಂದು ಸರಿ ಆಗುತ್ತೆ, ನಿಜ ಲಕ್ಕಿತ್ತಂದರೆ ಹೇಗೆ ಬೇಕಾದರೂ ಸುಮ್ಮನೆ ಒಂದು ವಿಡಿಯೋ ಹಾಕಿಬಿಟ್ರೆ ಸಾಕು, ತುಂಬ ವೈರಲ್ ಆಗಿ ತುಂಬ ವ್ಯೂಸ್ಗಳಾಗುತ್ತೆ. ಆದರೆ ನಾವು ಪ್ರೊಫೆಷ್ನಲ್ ಟೈಪು ಯೂಸ್ ಮಾಡ್ತಾ ಇದ್ವಿ ಅಂದರೆ ಯೂಟ್ಯೂಬಲ್ಲಿ ಏನಾದರೂ ಅಚೀವ್ ಮಾಡಬೇಕೆನ್ನುವಂಥ ಯೋಚನೆ ಮಾಡೋರಿದ್ರೆ ಖಂಡಿತವಾಗಿ ಈ 3 ಅಂಶಗಳನ್ನ ನೀವು ಪಾಲನೆ ಮಾಡಲೇಬೇಕು. ಯಾಕಂದರೆ ಕೆಲವೊಂದು ಸರಿ ಏನಾಗುತ್ತಂದರೆ ನಿಮ್ಮ ಒಂದು ಯೂಟ್ಯೂಬಲ್ಲಿ ಹಾಕಿದಂಥ ವಿಡಿಯೋಗಳಿಗೆ ಥಂಬ್ನೇಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಜನ ಏನು ಮಾಡ್ತಾರೆ, ವಿಡಿಯೋಗಳನ್ನು ನೋಡ್ತಾ ಇರ್ತಾರಲ್ವ, ಅವ್ರಿಗೆ ಏನು ಅನಿಸುತ್ತಂದರೆ ಥಂಬ್ನೇಲ್ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗ್ತಾರೆ. ಸೊ ಅಟ್ರಾಕ್ಟ್ ಆಗಿ ಏನು ಮಾಡ್ತಾರೆ, ಈ ವಿಡಿಯೋದಲ್ಲಿ ಏನಾದರೂ ಇರ್ಬೋದಾ, ತಮಗೆ ಬೆನಿಫಿಟ್ ಇರುವಂಥ ವಿಡಿಯೋ ಇದೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ನಿಮ್ಮ ವಿಡಿಯೋನ ಕ್ಲಿಕ್ ಮಾಡ್ತಾರೆ. ಇಲ್ಲಿ ಇಂಪ್ರೆಷನ್ ಜಾಸ್ತಿ ಆಗಬೇಕು. ಅಂದರೆ ಇಂಪ್ರೆಷನ್ ಅಂದರೆ ಯಾವ ಥರ ಅಂದರೆ, ಈಗ ನೀವು ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ಅಪ್ಲೋಡ್ ಮಾಡಿದ ತಕ್ಷಣವೇ ಒಂದು 5-6 ಜನ 10 ಜನ ಇನ್ನೇನು ಮಾಡಬೇಕು, ನೋಡಿಬಿಡ್ಬೇಕು ಆ ವಿಡಿಯೋಗಳನ್ನು. ಅಂದರೆ ನಿಮ್ಮಲ್ಲಿ ಇರುವಂಥ ಸಬ್ಸ್ಕ್ರೈಬರ್ಸು ನೋಡಬೇಕು. ಆವಾಗ ಏನಾಗುತ್ತೆ, ಯೂಟ್ಯೂಬ್ನವ್ರು ಏನು ಮಾಡ್ತಾರೆ, 10 ಜನ ವ್ಯೂಸ್ ಆದ ತಕ್ಷಣ ಅದನ್ನು ಮತ್ತೆ ಪ್ರಮೋಟ್ ಮಾಡ್ತಾರೆ. ಅಂದರೆ 100 ಜನರಿಗೆ ಕಳಿಸ್ತಾರೆ. ಸೊ ಆ 100 ಜನ ಕಂಪ್ಲೀಟ್ ಆಯ್ತು ಅಂದರೆ ಮತ್ತೆ 200 ಜನ, ಈ ಥರ ಎಲ್ಲ ಒಂದು ಪ್ರೋಸೆಸ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಏನು ಮಾಡಬೇಕು, ನಾವು ಥಂಬ್ನೇಲ್ನ ತುಂಬ ಚೆನ್ನಾಗಿ ಹಾಕಬೇಕು. ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ ತುಂಬ ಕರೆಕ್ಟಾಗಿರಬೇಕು. ಅಂದರೆ ನೀವು ಹೇಳೋ ವಿಷಯ ಒಂದಾಗಿ ಹಾಕುವಂತಹ ಒಂದು ಟೈಟಲ್ಲು ಡಿಸ್ಕ್ರಿಪ್ಷನ್ ಚೇಂಜ್ ಇತ್ತಂದರೆ ಯಾರು ಕೂಡ ನೋಡೋದಿಲ್ಲ ವಿಡಿಯೋಗಳನ್ನ. ಒಂದು ಸರಿ ನೋಡ್ಬೋದು ಅಷ್ಟೇ ನೀವು ಅಪ್ಲೋಡ್ ಮಾಡೋ ವಿಡಿಯೋಗಳನ್ನ. ನೆಕ್ಸ್ಟ್ ಸರಿ ಏನು ಮಾಡ್ತಾರೆ, ನಿಮ್ಮ ವಿಡಿಯೋಸ್ ಬಂತಂದ ತಕ್ಷಣ ಸ್ಕಿಪ್ ಮಾಡಿಬಿಡ್ತಾರೆ. ಇವರು ಟೈಟಲ್ ಒಂದು ಹಾಕಿದರೆ ಹೇಳೋ ವಿಷಯ ಬೇರೆ ಇರುತ್ತೆ ಅಂತೇಳ್ಬಿಟ್ಟು ಏನು ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ ನಿಮ್ಮ ವಿಡಿಯೋಗಳನ್ನು ನೋಡೋಕ್ಕೆ. ಸೊ ಅದಕ್ಕೋಸ್ಕರ ಏನು ಮಾಡಿ, ನೀವು ಥಂಬ್ನೇಲ್ನ ತುಂಬ ಚೆನ್ನಾಗಿರುವಂತಹ ಥಂಬ್ನೇಲ್ಗಳನ್ನು ಹಾಕಿ, ಜೊತೆಗೆ ಟೈಟಲ್ ಮತ್ತು ಡಿಸ್ಕ್ರಿಪ್ಷನನ್ನು ತುಂಬ ಚೆನ್ನಾಗಿ ಹಾಕಿ, ಅದಾದ ನಂತರ ನೀವೇನು ಮಾಡಿ ಟ್ಯಾಗ್ಸ್ ಮತ್ತು ಹ್ಯಾಶ್ ಟ್ಯಾಗ್ಸ್ಗಳನ್ನ ಹಾಕಿ. ಟ್ಯಾಗ್ಸ್ ಮತ್ತು ಹ್ಯಾಶ್ ಟ್ಯಾಗ್ಸ್ನ ಹಾಕೋದು ಗೊತ್ತಿಲ್ಲ ಅಂದರೆ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ನೀವು ಖಂಡಿತವಾಗಿ ಆ ವಿಡಿಯೋ ನೋಡಿಕೊಂಡು ಯೂಸ್ ಮಾಡ್ಕೋಬೋದು. ಸೊ ಈ 3 ಅಂಶಗಳನ್ನ ನೀವು ಪಾಲನೆ ಮಾಡಿ ಖಂಡಿತವಾಗಿ ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಚೆನ್ನಾಗಿ ಬರುತ್ತೆ. ಜೊತೆಗೆ ನಿಮ್ಮ ಒಂದು ಚಾನಲ್ ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇಷ್ಟು ಗೊತ್ತಿರುವಂಥ ವಿಷಯನ ನಿಮಗೆ ಹೇಳಿದ್ದೀನಿ. ದಯವಿಟ್ಟು ಇದನ್ನ ಫಾಲೋ ಮಾಡಿ, ನಿಮ್ಮ ವಿಡಿಯೋಗಳಿಗೆ ತುಂಬ ಹೆಚ್ಚು ವ್ಯೂಸ್ ಬರುತ್ತೆ. ಥ್ಯಾಂಕ್ ಯು.